ಏನು ಚಿಕ್ಕಮ್ಮಂಗೆ ಹುಷಾರಿಲ್ವಾ? ಮತ್ತೆ ವಿಷಯನ ನನಗೆ ಯಾರು ಹೇಳಲಿಲ್ಲ. ಚಿಕ್ಕಪ್ಪನೂ ಕಾಲ್ ಮಾಡಿಲ್ಲ, ಚಿಕ್ಕಮ್ಮನೂ ಕಾಲ್ ಮಾಡಿಲ್ಲ. ಇರು, ನಾನೇ ಕಾಲ್ ಮಾಡ್ತೀನಿ. ಮಾಡಿ ಮೇಡಮ್, ನೀವು ಮಾತಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆದರೂ ಆಗುತ್ತೆ. ವಂದನಾ ಮೇಡಮ್ಗೆ. ಹಲೋ ಹಲೋ ಚಿಕ್ಕಮ್ಮ. ಓ ಶ್ರಾವಣಿ, ನೀನಾ? ಹೇಗಿದೆಯಮ್ಮ? ನಿನ್ನ ಚಿಕ್ಕಮ್ಮನಿಗೆ ಹುಷಾರಿಲ್ಲಮ್ಮ, ಮಲಗಿದ್ದಾಳೆ. ಯಾಕೆ ಸುಪು ನಿನಗೇನು ಹೇಳಿಲ್ವಾ? ಚಿಕ್ಕಮ್ಮಂಗೆ ಏನಾಯ್ತು? ಹೇಳಿದ್ನಲ್ಲ, ಅವಳ ಆರೋಗ್ಯ ಸರಿ ಇಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದಾಳೆ. ಸ್ಟ್ರೆಸ್ಸಾ? ಹಾಂ, ಸ್ಟ್ರೆಸ್ ಆಗುವಂಥದ್ದು ಏನಾಯ್ತು ಚಿಕ್ಕಮ್ಮಂಗೆ? ಅದು ಶ್ರಾವಣಿ, ನಿನ್ ಚಿಕ್ಕಮ್ಮ ಒಂದು ಸಣ್ಣ ವಿಷಯ ತಲೆಯಲ್ಲಿದ್ರು ಸಾಕು, ಅದನ್ನೇ ನೆನೆಸ್ಕೊಂಡು ಕೊರಗ್ತಿರ್ತಾಳೆ. ಅವಳು ನಿಮ್ಮ ಅಜ್ಜಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ಅವರು ಸಾಲಿಗ್ರಾಮಕ್ಕೆ ಹೋಗಾಯ್ತು. ಪಿಂಕಿ ಬೇರೆ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದಾಳಲ್ಲ, ಅದಕ್ಕೆ ಅವಳಿಗೆ ತುಂಬಾ ಒಂಟಿತನ ಕಾಡ್ತಿದೆ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ಲ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ನಾನು ಚಿಕ್ಕಮ್ಮನ ಹತ್ರ ಮಾತಾಡಬೇಕು, ಅವ್ರಿಗೆ ಫೋನ್ ಕೊಡಿ. ಆಗಲ್ಲ ಶ್ರಾವಣಿ. ಆಗಲ್ವಾ? ಯಾಕಾಗಲ್ಲ? ಅಯ್ಯೋ, ಅವಳಿಗೆ ನಿನ್ ಜೊತೆ ಮಾತಾಡಕ್ಕಾಗಲ್ಲ. ಅದೇ ಹೇಳ್ತಿರೋದು, ಯಾಕೆ ಮಾತಾಡೋಕ್ಕಾಗಲ್ಲ? ನಾನು ಮಾತಾಡಲೇಬೇಕು ಅವ್ರ ಹತ್ರ. ಅಯ್ಯೋ, ಅವಳು ಮಲಗಿದಲ್ಲ ಅಂತ ಹೇಳ್ತಿದ್ದೀನಲ್ಲ ಶ್ರಾವಣಿ. ಮಲಗಿರೋರ್ನ ಡಿಸ್ಟರ್ಬ್ ಮಾಡೋದು ಸರಿನಾ ಹೇಳು? ಬೆಳಗ್ಗೆ ಅವಳು ಎದ್ದ ಮೇಲೆ ನಾನೇ ಕಾಲ್ ಮಾಡ್ತೀನಿ. ನಾನು ಹೇಳಿದ್ನಲ್ಲಮ್ಮ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಡೋಂಟ್ ವರಿ. ಯಾಕೆ ಹೀಗೆ ಮಾಡಿದ್ರಿ? ನಾನು ಯಾಕೆ ಫೋನ್ ಕೊಡ್ಲಿಲ್ಲ? ನಾನು ಮಾತಾಡ್ಬೇಕಾಗಿತ್ತು ಶ್ರಾವಣಿ. ಇನ್ನು ಮೇಲೆ ಹೊರಗಿನ ಪ್ರಪಂಚಕ್ಕೂ ನಿನಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಬಾರ್ದು. ಹಾಗೆ ಮಾಡ್ತೀನಿ. ನೀನು ಬದುಕಿದ್ರೂ ಇಲ್ಲೇ, ಸತ್ರೂ ಇಲ್ಲೇ. ಸುಬು, ಚಿಕ್ಕಮ್ಮಂಗೆ ತುಂಬ ಹುಷಾರಿಲ್ವಾ? ಯಾಕೋ ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಸುಬು. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಮೇಡಮ್, ಅವ್ರಿಗೆ ತುಂಬ ಸ್ಟ್ರೆಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಹಾಗಾಗಿದೆ ಅವ್ರಿಗೆ. ಹೌದಾ? ನಿಜವಾಗ್ಲೂ ಅಷ್ಟೇನಾ? ನಿಜವಾಗ್ಲೂ ಅಷ್ಟೇ. ಅವ್ರು ಬೇಗ ಹುಷಾರಾಗ್ತಾರೆ, ನೀವು ಸಮಾಧಾನವಾಗಿರಿ. ಈಗ ಸ್ವಲ್ಪ ಸಮಾಧಾನ ಆಯಿತು. ಪಿಂಕಿ ಸಮ್ಮರ್ ಕ್ಯಾಂಪಿಗೆ ಹೋಗಿದ್ದಾಳಂತೆ. ಅವಳು ಬಂದಮೇಲೆ ಅವ್ರು ಸರಿ ಹೋಗ್ತಾರೆ. ಚಿಕ್ಕಮ್ಮ ಯಾರಿಗಾದ್ರೂ ಕ್ಲೋಸ್ ಆಗಿಬಿಟ್ರೆ ತುಂಬ ಹಚ್ಕೊಬಿಡ್ತಾರೆ ಪಾಪ. ಸ್ಟಾಪ್. ಲೇ ಸುಂದ್ರ, ನನಗೆ ಯಾಕೋ ಬಲ್ಗಣ್ಣು ಪಟಪಟ ಅಂತ ಹೊಡಿತಾ ಇದೆ. ಹೋಗ್ಲೇಬೇಕೇನೋ? ಮಮ್ಮಿ, ಹೋಗ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಅಪ್ಪಿ ತಪ್ಪಿ ಆ ಫೋಟೋಸ್ ಏನಾರ ವೈರಲ್ ಆಗ್ಬಿಟ್ರೆ ನಾವು ಜೈಲು ಕಂಬಿ ಎಣ್ಸೋದು ಗ್ಯಾರಂಟಿ. ಅದಕ್ಕೆ ಆ ಅಪ್ಪನ ಕೈಯೋ ಕಾಲೋ ಹಿಡಿದು ಅವನ ಪಾದ ಪೂಜೆ ಮಾಡಾದ್ರೂ ಆಗೋ ಅನಾಹುತ ತಪ್ಪಿಸ್ಕೊಳ್ಳೋಣ ಮಮ್ಮಿ. ನಡಿಯಾ ನೋಡಿ. ಸವಾರಿ ಎಲ್ಗೋ ಹೊರಟಾಗಿದೆ ಕನ್ಸಲ್ಟೆನ್ಸಿ ಕೆಲ್ಸಕ್ಕ. ಅದೆಲ್ಲ ನಿನಗೆ ಯಾಕೆ ಅಂತ. ನನ್ನ ಗಂಡ ಕಷ್ಟಪಟ್ಟು ದುಡಿಯೋಕೆ ಶುರು ಮಾಡಿದ್ದಾರೆ. ಅವ್ರು ಹೊರಗಡೆ ಹೋಗೋವಾಗ ಎಲ್ಲಿಗೆ ಯಾಕೆ ಅಂತ ಅಪ್ಶಕನದ ಬಾಯಿ ಹಾಕಿ ಹೋಗೋ ಕೆಲ್ಸಕ್ಕೂ ಕಲ್ಲು ಹಾಕ್ತಾರೆ ಜನಗಳು. ಅದು ಹಾಗಲ್ಲ ಕಣೆ ಧನಲಕ್ಷ್ಮಿ. ಒಳ್ಳೆ ಕೆಲ್ಸಕ್ಕೆ ಹೋಗೋದು ನಿಜಾನೇ ಆಗಿದ್ರೆ ಯಾರು ಏನೇ ಹೇಳಿದ್ರು ಅದು ಒಳ್ಳೇದೇ ಆಗುತ್ತೆ ಕಣೆ. ಅಂದಾಗೆ ನಾನು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ ರೀ. ಪೀಕ್ತಿಯವ್ರೆ, ಸವಾರಿ ಎಲ್ಲೋ ಹೊರಟಿದೆ. ಇದೇನಮ್ಮ, ಎಲ್ಲಿಗೆ ಅಂತ ಕೇಳಿದಕ್ಕೇನೆ ಜಗಳ ಮಾಡ್ತಿದ್ದೀನಿ. ಈಗ ನೀನ್ ಬಂದ್ಬಿಟ್ಟು ಅದನ್ನೇ ಕೇಳ್ತೀಯಲ್ಲ. ಅಯ್ಯೋ ಹೋಗ್ಲಿ ಬಿಡಿಪ್ಪ. ನೀವೆಲ್ಲ ನಾವು ಹೋಗೋದಕ್ಕೋಸ್ಕರ ಯಾಕೆ ಜಗಳ ಆಡ್ತೀರಾ? ಅದು ಹಾಗಲ್ಲ ಅತ್ತೆ. ನೀವಿಬ್ರು ಕಷ್ಟಪಟ್ಟು ದುಡಿಯೋಕೆ ಅಂತ ಹೊರಗಡೆ ಹೋಗ್ತಿದ್ದೀರಾ. ಇವರೆಲ್ಲ ಸೇರಿ ಅಡ್ಡಬಾಯಿ ಹಾಕ್ತಿದ್ದಾರೆ. ಅಯ್ಯೋ ಹಾಕ್ಲಿ ಬಿಡಮ್ಮ, ಅದರಲ್ಲೇನು, ನಾವೇನೀಗ ದುಡಿಯಾಕ ಹೋಗ್ತಿದ್ದೀವಿ, ಬೇಡಕ್ಕೆ ಹೋಗ್ತಿದ್ದೀವಿ. ಬೇಡಕ್ಕ, ಏನ್ ಹೇಳ್ತಿದ್ದೀರಾ ಅತ್ತೆ? ಅದು ಅಂದರೆ ನಾವು ದೇವ್ರ ಹತ್ರ ಧರ್ಮ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಮನೇಲಿರೋರೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದಕ್ಕೆ. ಆ ದೇವರು ವರ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಶಾಪ ಕೊಡ್ದಾಗಿದ್ರೆ ಸಾಕು.
ನಿಮಗೆ ವರ ಕೊಡಬೇಕಾಗಿರೋ ದೇವತೆ ನಾನು ಇಲ್ಲೇ ಇದ್ದೀನಿ. ನಿಮಗೆ ಶಾಪ ಕೊಡಬೇಕು, ಕ್ಷಮಿಸಿ ವರ ಕೊಡಬೇಕು, ನಾನು ತೀರ್ಮಾನ ಮಾಡ್ತೀನಿ. ನೋಡಿದ್ರಪ್ಪ ಇವ್ರಿಗೆ ನಮ್ಮ ಮನೆ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ರೀ, ದೇವಸ್ಥಾನಕ್ಕೆ ಹೊಟ್ಟಿದ್ದೀರಾ, ಬಿಸಿಲು ಜಾಸ್ತಿ ಇದೆ, ಇರಿ ಕುಡಿಯೋಕ್ಕೆ ಬಾಟ್ಲಲ್ಲಿ ನೀರು ತುಂಬ್ಕೊಂಬರ್ತೀನಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಏನು ಉಪ್ಪು ತಿಂದ್ರಾ? ಹಂಗನ್ನ ಇಲ್ಲ, ಅದು ಬೆಳಿಗ್ಗೆ ತಿಂಡಿಗೆ ಉಪ್ಪು ಜಾಸ್ತಿ ಆಗೋಗಿತ್ತಲ್ಲ, ಅದನ್ನ ಚೆನ್ನಾಗಿ ತಿಂದುಬಿಟ್ಟಿದ್ದೀವಿ. ಅದಕ್ಕೆ ಅಮ್ಮ ಹಾಗೆ ಹೇಳಿದ್ದು. ಮಮ್ಮಿ, ನಮಗೆ ನೀರು ಕೊಡ್ಸೋರು ಅಲ್ಲೇ ಇದ್ದಾರೆ, ನಡಿ ಹೊರಟು ಬಿಡೋಣ. ಬಾ ನಡಿ. ಮಾವ, ನನಗೂ ಸ್ವಲ್ಪ ಕೆಲಸ ಇದೆ, ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು, ನಾನು ಹೋಗಿ ಬರಲಾ? ಸರಿ ಶ್ರಾವಣಿ ಮೋರೆ, ಹೊರಗಡೆ ತುಂಬ ಬಿಸಿಲಿದೆ, ಆಟೋನೋ ಕ್ಯಾಬ್ನೋ ಇಟ್ಕೊಂಡು ಹೋಗಿ. ಅಪ್ಪ, ನನ್ನ ಗಂಡನೂ ಅತ್ತೆನೂ ಹೊರಟೇ ಬಿಟ್ರಾ? ಅಲ್ಲ ಅಪ್ಪ, ನನ್ನ ಗಂಡ ಕಷ್ಟಪಟ್ಟು ದುಡ್ದು ಜೀವನದಲ್ಲಿ ಮುಂದೆ ಬರಬೇಕು ಅಂತಿರೋವಾಗ ಅವ್ರು ಹೊರಗಡೆ ಹೊರಟ್ರೆ ಎಲ್ಲಿಗೆ ಯಾಕೆ ಅಂತ ಅಡ್ಬಾಯ್ ಹಾಕ್ತೀರಾ? 3 ಕಾಸಿಗೂ ಪ್ರಯೋಜನ ಇಲ್ಲದೆ ಇರೋರು ಫ್ರೆಂಡ್ನ ಮೀಟ್ ಮಾಡ್ಕೊಂಬರ್ತೀನಿ ಅಂದಿದ್ದಕ್ಕೆ ಬಿಸಿಲಿದೆ, ಆಟೋದಲ್ಲೋ ಕ್ಯಾಬಲ್ಲೋ ಹೋಗಿ ಅಂತ ಹೇಳ್ತಿರಲ್ಲ. ಛೇ, ತನ ಶ್ರಾವಣಿಯಮ್ಮ, ಅವಳು ಮಾತಾಡೋ ಮಾತಿಗೆ ದಯವಿಟ್ಟು ಏನೂ ಬೇಜಾರು ಮಾಡ್ಕೋಬೇಡಿ. ಎಲ್ಲೋ ಹೊರಟಿದ್ದೀರಾ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅದಕ್ಕೆ ಆಡೋ ಯಾವ ಮಾತಿಗೂ ನನಗೆ ಬೇಜಾರಾಗಲ್ಲ. ಅವ್ರ ಕೋಪನೂ ಒಂಥರ ಮುದ್ದಾಗೆ ಇರುತ್ತೆ, ಆ ಕೋಪದಲ್ಲಿ ಮುಗ್ಧತೆನೂ ಇರುತ್ತೆ. ಆ ಮುಗ್ಧತೆಗೆ ಮೋಸ ಆಗಬಾರ್ದು. ಗಂಡನ ಮೇಲೆ, ಅತ್ತೆ ಮೇಲೆ ಅದಕ್ಕೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಗೆ ಅವರಿಂದ ದ್ರೋಹ ಆಗಬಾರ್ದು. ಸರಿ ಶ್ರಾವಣಿ ಮೋರೆ, ನೀವು ಬೇಗ ಹೋಗಿ ಬನ್ನಿ. ಸರಿ ಮಾವ, ಅತ್ತೆ ಬರ್ತೀನಿ. ಯಾಕೋ ಇಂಥ ಬಿಸಿಲಲ್ಲಿ ಜ್ವರ ಬಂದಂಗೆ ಆಯ್ತಾಯ್ತಲ್ಲೋ. ದರಿದ್ರ ಇದೇನಾ? ಮಮ್ಮಿ, ಅವ್ರು ಹೇಳಿರೋ ಅಡ್ರೆಸ್ಸು ಇದೆ ಅಂತ ಅನ್ಸುತ್ತೆ. ಅದೇ ಹಳ್ಳಿ ಮರದ ಪಕ್ಕ ಅಂದಿದ್ರಲ್ಲ. ಅರಳಿ ಮರನ ಯಾವ್ದು ಹೊಂಗೆ ಮರ ಇದ್ದಂಗೆ ಇದೆಯಲ್ಲ ಮಮ್ಮಿ. ಅದೇ ಕಣಲ್ಲ, ಏನ್ ದರಿದ್ರ ನಾನು ಹೇಳಿದ್ದು. ಏನೋ ದರಿದ್ರ, ಏನೋ ಮಾಡೋದೀಗ? ಮಮ್ಮಿ, ಇಲ್ಲಿ ನೋಡಿ, ಇದು ಯಾವುದೋ ಗೋಡೌನ್ ಥರ ಇದೆ. ನನಗೆ ಈ ಗೋಡೌನು ಶೆಡ್ಡು ಅಂತಂದ್ರೆ ಕೈಕಾಲೆಲ್ಲ ನಡುಗುತ್ತೆ ಮಮ್ಮಿ. ಸ್ವಾಮಿ, ನಾನು ಆ ಥರ ಮೆಸೇಜ್ ಯಾರಿಗೂ ಮಾಡಿಲ್ಲ ಮಮ್ಮಿ. ಅಯ್ಯೋ ದರಿದ್ರವೇ, ನಾನು ಹಂಗೆ ಹೇಳಿಲ್ಲ ಕಣೋ. ಸ್ವಾಮಿ ಅಂತ ದೇವರಲ್ಲಿ ಬೇಡ್ಕೊಂಡೆ ಕಣೋ. ಅಯ್ಯೋ, ಈಗೇನ್ ಮಾಡೋದಪ್ಪ ಮಮ್ಮಿ? ಯಾಕೋ ಭಯ ಆಗ್ತಿದೆ, ಓಡಬಿಡೋಣ ಇಲ್ಲಿಂದ. ದರಿದ್ರ, ನಾವು ಮಾಡಿರೋ ತಪ್ಪಿಗೆ ಮಾಡಿದ್ದು ನಾವು ಮಹಾರಾಯ ಅಂತ ಏನಾಗುತ್ತೋ ನೋಡ್ಬಿಡಣ. ಒಳಗೋಗೋಣಪ್ಪ. ಸರ್, ಸರ್, ಒಳಗಡೆ ಇದ್ದೀರಾ ಯಾರಾದ್ರೂ? ಸರ್, ಅಣ್ಣ, ಬಾಸ್, ABCD. ಸಾರ್, ಅಣ್ಣ. ಯಾರು ಕಾಣಿಸ್ತಾನೆ ಇಲ್ವಲ್ಲ ಮಮ್ಮಿ? ಕಣ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಬಾಸ್. ಏನೋ ಒಂಟಿನ ಕೆಲಸ ಮಾಡ್ಬಿಟ್ವಿ, ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸ್ಬಿಡಿ ಬಾಸ್, ಪ್ಲೀಸ್ ಬಾಸ್. ನಮ್ಮನ್ನ ಹಿಂಗ್ ಕೊಟ್ಬಿಟ್ಟಿ ಬಾಸ್, ನಮ್ಮನ್ ಬಿಟ್ಬಿಡಿ ಬಾಸ್, ನಮ್ಮನ್ ಬಿಟ್ಬಿಡಿ ಬಾಸ್. ಪ್ಲೀಸ್, ಅದೇನೋ ನಿಮ್ಮ ಹತ್ರ ಫೋಟೋ ಗಿಟ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಸುಟ್ಟಾಕ್ಬಿಡಿ. ಹೆಂಗೋ ಬಡವ್ರ ಮಕ್ಕಳು ನಾವು, ಬಡಜೀವಿಗಳು, ಬದುಕೊಂಡ್ಬಿಡ್ತೀವಿ. ನೀವದ್ರೂ ಅಷ್ಟೇ, ಬಿದ್ರು ಅಷ್ಟೇ, ನಾವು ನಿಮ್ಮ ಪಾದ ಬಿಡೋದಿಲ್ಲ. ಬಿಡನು ನಿಮ್ಮ ಪಾದ, ಬಿಡನು ನಿಮ್ಮ ಪಾದ, ಗುರುವೇ ಬಿಡನು ನಿಮ್ಮ ಪಾದ, ಗುರುವೇ ಅಲ್ಲ ಬಿಡಬರೇ ಬಿಡನು ನಿಮ್ಮ ಪಾದ. ಬಾಸ್ ನಾವಲ್ಲ, ಬಾಸ್ ಇನ್ನೇನು ಬರ್ತಾರೆ. ಮೊದಲೇ ಹೇಳ್ಬೇಕು ತಾನೆ, ಅನ್ಯಾಯವಾಗಿ ಕಾಲು ಹಿಡ್ಕೊಂಡ್ಬಿಟ್ನಲ್ಲೇ ನೇತ್ರಾವತಿ. ಅಲ್ಲ ಮಮ್ಮಿ, ಈ ಕತ್ಲೆ ಗೋಡನ್ನಲ್ಲಿ ಈ ಲೇಡಿ ಬಾಡಿ ಗಾರ್ಡ್ನ ಹಾಕೊಂಡು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದಾರಲ್ಲ, ಅಪ್ಪಿ ತಪ್ಪಿ ಕಿಡ್ನಿ ಏನಾರು ಕಿತ್ಕೊಂಡು ಕಳಿಸ್ಬಿಟ್ರೆ? ದರಿದ್ರ, ಕಿಡ್ನಿ ಆದ್ರೆ 2 ಅದಾವೆ, ಆದ್ರೆ ಜೀವನ ಅನ್ನೋದು ಒಂದೇ ಅಲ್ವೇನಮ್ಮ. ಅದೇನಾದ್ರು ಹೋಯ್ತು ಅಂದ್ರೆ ಏನೋ ಮಾಡೋದು. ಅಯ್ಯೋ
ಮಮ್ಮಿ ಇವ್ರ ಬಾಸ್ ಬರ್ತಿದ್ದಂಗೆ ಅವ್ರ ಕಾಲಿಗೆ ಅಡ್ಡಡ್ಡ ಉದ್ದುದ್ದ ಬಿತ್ತು ಉರುಳು ಸೇವೆನಾರ ಮಾಡಿ ಅವ್ರನ್ನ ಹತ್ತು ಕರೆದಾದ್ರು ಸರಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಟ್ಟಿ ಬಾಸ್ ಅಂತ ಕೇಳ್ಕೊಂಡ್ಬಿಡ್ಬೇಕು. ಅದು ಬಿಟ್ರೆ ನಮ್ಗೆ ಇನ್ನೇನು ಗತಿ ಇದೆಯಪ್ಪ, ಮಾಡಿದ್ದುಣ್ಣೋ ಮಾರಾಯ ಅಂತ ಅದನ್ನೇ ಮಾಡೋಣ. ಆದ್ರೆ ನೋಡು, ಈ ಇವರೇ ಹೆಂಗಿರ್ಬೇಕಾದ್ರೆ ಇವರ ಬಾಸ್ ಹೆಂಗಿರ್ತಾರೋ ಇಮ್ಯಾಜಿನ್. ರೀ, ಎಲ್ಲ ಸಮಸ್ಯೆನೂ ಬಗೆಹರಿತು. ಬಂದ್ಬಿಟ್ಟು ಶ್ರಾವಣಿ ಅಮ್ಮನ ಧನಲಕ್ಷ್ಮಿ ಒಪ್ಕೊಂಡು ಅವರಿಬ್ರು ಒಂದಾಗ್ಬಿಡ್ಬೇಕು. ಇದೆಲ್ಲ ಒಂದು ಸಮಸ್ಯೆನೇ. ಎಲ್ಲರ ಮನಸ್ಸನ್ನು ಗೆದ್ದವ್ರು ಶ್ರಾವಣಿ ಅಮ್ಮವರು ಧನಲಕ್ಷ್ಮಿ ಮನಸ್ಸನ್ನ ಗೆಲ್ಲಲ್ವನೇ? ನಮ್ಮ ಧನಲಕ್ಷ್ಮಿ ಒಂಥರ ಮಗು ಸ್ವಭಾವ, ಹಠ. ಅವ್ರ ಅತ್ತೆ ಜೊತೆ ಸೇರಿದ ಮೇಲಂತೂ ಸ್ವಲ್ಪ ಕೊಂಕು ಕಣೆ. ಅದು ಬಿಟ್ಟರೆ ಅವಳಿಗೂ ಒಳ್ಳೆ ಮನಸ್ಸಿದೆ ಕಣೆ. ಅದೆಲ್ಲ ಆಗುತ್ತೆ ಕಣೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ಬೇರೆನೇ ಇದೆ. ಏನ್ರಿ ಅದು? ನಮ್ಮ ಧನಲಕ್ಷ್ಮಿ ಜೀವನ ಸರಿ ಹೋಗ್ಬೇಕು ತಾನೆ. ನಮ್ಮ ಅಳಿಂದ್ರು ಹೀಗೆ ಕೆಲಸ ಇಲ್ಲದೆ ಎಷ್ಟು ದಿನ ಅಂತ ಓಡಾಡ್ತಾ ಇರ್ತಾರೆ. ನಮ್ಮ ಧನಲಕ್ಷ್ಮಿನೂ ಒಂದು ಹೆಣ್ಣು, ಅವಳಿಗೂ ಮನೆ ಮಕ್ಕಳು ಗಂಡ ಅಂತ ಸಂಸಾರ ನಿಭಾಯಿಸ್ಬೇಕು ಅಂತಿರಲ್ವಾ? ಚೆನ್ನಾಗಿ ಭಾಳ ಬದುಕಬೇಕು ಅನ್ನೋ ಆಸೆ ಇರಲ್ವಾ? ನೀವು ಹೇಳೋದು ಸರಿ ರೀ, ಆದರೆ ನಮ್ಮ ಅಳಿಯಂದ್ರಿಗೆ ಬುದ್ಧಿ ಹೇಳೋದು ಕನ್ಸನ್ ಮಾತು. ಅವ್ರನ್ನ ತಿದ್ದಬೇಕು ಅಂದರೆ ಆ ದೇವರೇ ಕೆಳಗಡೆ ಇಳಿದು ಬರಬೇಕು. ಬಂದಾಯ್ತು ಕಣೆ, ನಮ್ಮ ಮನೆಗೆ ಆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದಾಗಿದೆ. ಏನ್ರಿ ಹೇಳ್ತಾ ಇದ್ದೀರಾ? ಅಳಿಯಂದ್ರಿಗೆ ಶ್ರಾವಣಿ ಅಮ್ಮ ಬುದ್ಧಿ ಹೇಳೋಕ್ಕಾಗುತ್ತಾ? ಒಂದ್ಸರಿ ನೆನಪು ಮಾಡ್ಕೊ. ಮುಂಚೆ ಎಲ್ಲ ಶ್ರಾವಣಿ ಅಮ್ಮವರು ಈ ಮನೆಗೆ ಕಾಲು ಇಡ್ತಿದ್ದ ಹಾಗೆ ಎಲ್ಲ ಸಮಸ್ಯೆಗಳು ಮಾಯ ಆಗ್ತಿತ್ತು. ಈಗ ಶ್ರಾವಣಿ ಅಮ್ಮವರು ಬಲಗಾಲಿಟ್ಟು ಸೊಸೆಯಾಗಿ ಬಂದಿದ್ದಾರೆ. ಆ ದೇವತೆ ಕಾಲ್ಗುಣ ಹಾಗಿದೆ ಕಣೆ. ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಅದೆಲ್ಲ ನಿಜನೇ ಕಣ್ರಿ. ಆದರೂ ತಿದ್ದಿ ಬುದ್ಧಿ ಹೇಳಿದ್ರೆ ತಿದ್ಕೊಳ್ಳೋ ಜೀವನ ಅದು. ಮನುಷ್ಯರಾದವ್ರಿಗೆ ಅವ್ರಿಗೆ ಅನ್ನಿಸ್ಬೇಕು ಏನಾರ ಮಾಡಬೇಕು ಅಂತ. ಇವ್ರಿಗೆಲ್ಲ ಅನ್ಸುತ್ತೆ ಕಣೆ, ಅನ್ಸುತ್ತೆ. ಬದುಕಲ್ಲಿ ಬದಲಾಗದೇ ಇರೋ ಮನುಷ್ಯನೇ ಇಲ್ಲ. ನನಗೇನೋ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಕಣೆ. ಶ್ರಾವಣಿ ಅಮ್ಮವರು ಈ ಮನೇಲಿದ್ದಾರೆ. ಈ ಮನೆ ನಂದಗೋಕುಲ ಹಾಗೆ ಆಗುತ್ತೆ ಕಣೆ. ಅವರು ಒಂದ್ಸಲಿ ಮನ್ಸು ಮಾಡಿದ್ರೆ ಅಳಿಂದ್ರು ಬದಲಾಗಬೇಕು, ಅವ್ರ ಅಮ್ಮನೂ ಬದಲಾಗಬೇಕು. ನಮ್ ಬತ್ತಾನೆ ಏನೇ, ನಾವೆಲ್ಲ ಹೋಗ್ತೀವ ಅಲ್ಲಿ ಹಿಂಬಾಲಿಸ್ಕೊಂಡ್ ಬಂದ್ಬಿಡ್ತೀಯಾ? ಮಮ್ಮಿ ಇದು ಯಾಕ ಇವ ಅಮ್ಮಂದು ಅತಿ ಆಯ್ತು. ನಾವು ಎಲ್ಲೋಗ್ತೀವಿ ಏನು ಮಾಡ್ತೀವಿ ಅಂತ ಕಂಡಿಡಿಯಕ್ಕೆ ಬಂದಿದ್ದಾಳೆ ಇಲ್ಲಿ. ಮಾಡಕ್ ಕೆಲ್ಸ ಇಲ್ವೇ ನಮ್ಮ ಮನೆಯಲ್ಲಿ? ಎಲ್ಲ ನಿಮ್ಮ ಅತ್ತೆಗೆ ಹಚ್ಚಿಬಿಟ್ಟು ಬಂದ್ಬಿಡ್ತೀಯಾ? ನೋಡು, ನೀನು ಬೇತಾಳ ಇರ್ಬೋದು, ಆದ್ರೆ ನಾವು ವಿಕ್ರಮ್ ಅಲ್ಲ. ನೀನು ನಮ್ಮ ಬೆನ್ನಿಂದೆ ಕೂತ್ಕೊಳ್ಳೋ ಸಾಹಸ ಮಾಡಬೇಡ. ನಾವಿಲ್ಲಿ ಯಾವುದೋ ಒಂದು ದೊಡ್ಡ ಡೀಲಿಗೆ ಬಂದಿದ್ದೀವಿ. ಔಟ್. ಇವರೇ ನಮ್ಮ ಬಾಸು. ಮಮ್ಮಿ ಶ್ರಾವಣಿ ಡಬಲ್ ಆಕ್ಟಿಂಗಾ? ಡಬಲ್ ಆ್ಯಕ್ಟಿಂಗ್ ಅಲ್ಲ, ನೀವು ಆಡ್ತಿರೋ ಡಬಲ್ ಆಟನ ಅಂತ್ಯ ಮಾಡೋದಕ್ಕೆ ಬಂದಿರೋ ಒನ್ ಆ್ಯಂಡ್ ಓನ್ಲಿ ಶ್ರಾವಣಿ. ಏನು, ನೀನು ನಮ್ಮ ಆಟಕ್ಕೆ ಅಂತ್ಯ ಆಡ್ತೀಯ? ಒಂದು ರೂಪಾಯಿಗೆ ಯೋಗ್ಯತೆ ಇಲ್ಲದೆ ಇರೋ ನಿನಗೆ ಈ ಸೆಟಪ್ಪು ಬಿಲ್ಡಪ್ಪು ಎಲ್ಲ ಬೇಕಾ? ಏಯ್ ಸತ್ಯ ಹೇಳು, ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ತಗೊಂಡಿದ್ಯಾ? ಇವಾಗ ಮೈಕ್ರೋ ಫೈನಾನ್ಸ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಹೇಳು, ನಿನಗೆ ಯಾರು ಬಡ್ಡಿಗೆ ದುಡ್ಡು ಕೊಟ್ಟಿದ್ದು? ಯಾರಾದರೂ ಆಗಿರಲಿ, ಇಸ್ಕೊಂಡಿರೋರಾಗಿರೋರು ಆಗಿರಲಿ, ತಗೊಂಡಿರೋರಾಗಿದ್ರು ಆಗಿರಲಿ, ಇಬ್ಬರನ್ನು ಜೈಲಿಗೆ ಹಾಕಿಸ್ತೀನಿ. 3 ವರ್ಷ, 1 ಲಕ್ಷಕ್ಕೆ ಹಾಕಿಸ್ತೀನಿ. ಹೇಳು.
ನಮ್ ಬಾಸ್ ಅಂದ್ರೆ ಯಾರು ಅನ್ಕೊಂಡಿದೀರಾ? 350 ಕೋಟಿ ಆಸ್ತಿಗೆ ಒಡತಿ. ಸಾಲಿಗ್ರಾಮದಲ್ಲಿರೋ ಜಮೀನು, ಬೆಂಗಳೂರು ಮೈಸೂರಿನಲ್ಲಿರೋ ಪ್ರಾಪರ್ಟೀಸ್, ಲ್ಯಾಂಡ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್, ಇಷ್ಟೆಲ್ಲ ಇರೋರ್ಗೆ 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಆಸ್ತಿಗೆ ಏಕೈಕ ಒಡತಿ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಮೇಡಮ್. ಅಂದರೆ ಸಾಲಿಗ್ರಾಮದ ಅಷ್ಟು ಆಸ್ತಿ ನಿಮಗೆ ಬಂದಿದ್ಯಾ? ಮತ್ತೆ ಅಕೌಂಟ್ ಲಾಕ್ ಆಗಿದ್ದು, ಕಾಸಿಲ್ದೆ ಖಾಲಿ ಕೂತಿದ್ದು, ಅದೆಲ್ಲ ಹಳೆ ಲೆಕ್ಕ. ಈಗ ಶುರು ಆಗಿರೋದು ಹೊಸ ಲೆಕ್ಕ. ಆದರೆ ಈಗ ನನ್ನ ಲೆಕ್ಕಕ್ಕಿಂತ ನಿಮ್ಮ ಲೆಕ್ಕ ಚುಕ್ತ ಮಾಡೋದು ಮುಖ್ಯ. ನಿಜ ಹೇಳಿ, ಅಪ್ಪನ ಹೆಸರನ್ನ ಬಳಸ್ಕೊಂಡು LCD ಸ್ಲೇಟ್ಸ್ ಮಾರಿ ಜನಕ್ಕೆಲ್ಲ ಮೋಸ ಮಾಡಿರೋರು ನೀವೇ ತಾನೆ? ನಿಜ ಒಪ್ಕೊಳ್ಳಿಲ್ಲ ಅಂದರೆ ಇದು ನಿಮ್ಮ ಕಾಲು. ನೀವು ಯಾರು ಏನು ಅಂತ ಒಂದು ಅರ್ಥ ಮಾಡ್ಕೊಂಡೆ, ಬಾಯಿ ಗೊತ್ತಿಲ್ಲ ಮಾತಾಡ್ಬಿಟ್ಟೆ, ಹಂಗಿಸ್ಬಿಟ್ಟೆ, ತಪ್ಪಾಯ್ತು. ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಮೇಡಮ್ ಅವರೇ. ಅಯ್ಯೋ, ದುಡ್ಡಿನ ಆಸೆಗೆ ಅವ್ನು ಯಾವನ ಕ್ಯಾಪ್ರನ್ ಮಾತು ಕೇಳ್ಕೊಂಡು ಹಿಂಗೆ ಮಾಡ್ಬಿಟ್ವಿ ನೋಡಿ. ಇಲ್ಲಿ ನೋಡಿ, ಮಕ್ಕಳಿಗೆ ತುಂಬ ಯೂಸ್ ಆಗುವಂತಹ LCD ಸ್ಲೇಟ್. ನೀವು ಎಜುಕೇಷನ್ ಮಿನಿಸ್ಟರ್ ಸಂಬಂಧಿಕರು ಅಂತ ಗೊತ್ತಾಯಿತು. ಈ ಸ್ಲೇಟ್ ಮಾರೋದು ತುಂಬ ಸುಲಭ. ಮಿನಿಸ್ಟರ್ ಹೆಸರು ಬಳಸ್ಕೊಂಡು ಹೇಗೆ ಇದನ್ನು ಸೇಲ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಾಚಿಕೆ ಆಗಲ್ವಾ ನಿಮಗೆ? ದುಡ್ದು ತಿಂದ್ರೆ ನೆಮ್ಮದಿ ಇರುತ್ತೆ. ಈ ಥರ ಮೋಸ ಮಾಡಿ ತಿಂದ್ರೆ ಒಂದೊಂದು ಕ್ಷಣನೂ ಭಯದಿಂದ ಒದ್ದಾಡಬೇಕಾಗುತ್ತೆ. ನೀವು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗಲೇಬೇಕು. ಅಯ್ಯೋ ಮೇಡಮ್, ನಮಗೆ ಈಗ ಬೇಕಾಗಿರೋದು ಶಿಕ್ಷೆ ಇಲ್ಲ, ನಿಮ್ಮ ಕರುಣೆಯ ಭಿಕ್ಷೆ. ಹೌದು ಮೇಡಮ್ ಅವರೇ, ಏನೋ ಗೊತ್ತಿಲ್ಲದೆ ಈ ಥರ ತಪ್ಪು ಮಾಡ್ಬಿಟ್ವಿ ನೋಡಿ. ನಮ್ಮ ಮಮ್ಮಿ ಆಣೆಗಳು ಅಲ್ಲ, ತಾಯಿಯೇ ದೇವರು ಅಂತಾರೆ. ಹಾಗಾಗಿ ನಾನು ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಯಾವತ್ತೂ ಈ ಥರದನ್ನ ಮಾಡೋಕ್ಕೆ ಹೋಗಲ್ಲ ಮೇಡಮ್ ಅವರೇ. ಇದು ಸತ್ಯ ಸತ್ಯ ಸತ್ಯ. ಹೌದು ಮೇಡಮ್, ಇದು ಸತ್ಯ. ಇವನು ತಾಯಿಗೆ ತಕ್ಕ ಮಗ. ಅಂದ್ರೆ ನಾನು ಆಡ್ತಿರೋದು ಸತ್ಯ ಅಂದಮೇಲೆ ನನ್ನ ಮಗ ಆಡ್ತಿರೋದು ಸತ್ಯನೇ. ಏನು ಮತ್ತೆ ನಾಟಕ ಆಡ್ತಿದ್ದೀರಾ? ಇಲ್ಲ ಮೇಡಮ್ ಅವರೇ, ನಾಟಕ, ಪಾರಿಜಾತ, ದೊಡ್ಡಾಟ, ಸಣ್ಣಾಟ ಎಲ್ಲ ಬಿಟ್ಬಿಡ್ತೀವಿ. ಓನ್ಲಿ ಡಿಜಿಟಲ್ ಮೀಡಿಯಾ. ಮೇಡಮ್ ಅವರೇ, ಇದೊಂದ್ಸಲ ನಾವು ಮಾಡಿರೋ ತಪ್ಪನ್ನ ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಇನ್ನು ದೇವರಾಣೆಗಳು ಈ ಥರದ್ದು ಮಾಡೋದಕ್ಕೆ ಹೋಗಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೆ ಬಾಲ ಅಲ್ಲಾಡಿಸ್ಕೊಂಡು ಇದ್ಬಿಡ್ತೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಹಿಂದೆನೇ ಸುತ್ತಿರ್ತೀವಿ ಮೇಡಮ್ ಅವರೇ. ನೀವು ಮಾಡಿರೋ ತಪ್ಪು ಒಂದಾ ಎರಡ? ನಾನು ಮನೆಗೆ ಸೊಸೆಯಾಗಿ ಬಂದಾಗ ನನ್ನ ಹತ್ರ ದುಡ್ಡಿದೆ ಅನ್ಕೊಂಡು ನನ್ನ ಹಿಂದಿಂದನೇ ಪೂಸಿ ಹೊಡಿತಾ ಇದ್ರಿ. ಆಮೇಲೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಬಿಡಿ ಕಾಸಿಗೂ ಬೆಲೆ ಇಲ್ಲ ಅನ್ನೋ ಹಾಗೆ ಹಂಸಿ ಮಾತಾಡಿದ್ರಿ. ಮನುಷ್ಯಂಗೆ ಬೆಲೆ ಸಿಗೋದು ಹಣದಿಂದ ಅಲ್ಲ, ಆ ಮನುಷ್ಯಂಗಿರೋ ಗುಣದಿಂದ. ಆ ಗುಣದ ಲೆಕ್ಕಾಚಾರದಲ್ಲಿ ನೀವ್ ಎಂತ ಭಿಕಾರಿಗಳಂತ ಗೊತ್ತಾ ನಿಮಗೆ? ನಿಜ ಮೇಡಮ್ ಅವರೇ, ಒಳ್ಳೆತನ ಅನ್ನೋದು ನಮ್ಮ ಹತ್ರ ಒಂಚೂರು ಇಲ್ಲ. ನಮ್ಮನ್ನು ಸುಮ್ಮನೆ ಬಿಟ್ಬಿಡಿ. ಇನ್ಮೇಲಾದರೂ ನಮ್ಮ ಪಾಡಿ ನಾವು ದುಡ್ಕೊಂಡು ಬದುಕ್ತೀವಿ. ನಮ್ಮನ್ನು ಕ್ಷಮಿಸ್ಬಿಡಿ. ಕಾಲೆಲ್ಲ ಹಿಡ್ಕೋಬೇಡಿ. ನೀವು ಏನೇ ತಪ್ಪು ಮಾಡಿರ್ಬೋದು, ಆದರೆ ನೀವು ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರು. ನಮ್ಮ ಯಜಮಾನ್ರ ಮುಖ ನೋಡಿಕೊಂಡು, ಅದಕ್ಕೆ ಮುಖ ನೋಡಿಕೊಂಡು ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ. ಆದರೆ ನಿಮ್ಮಿಂದ ಯಾರ್ಯಾರಿಗೆಲ್ಲ ಮೋಸ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗಬೇಕು. ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾರೂ ಮೋಸದಿಂದ ಕಳ್ಕೊಬಾರ್ದು. ಅಲ್ಲ ಮೇಡಮ್ ಅವರೇ, ನೀವೀಗ ಹಿಂಗೆ ಅಂದ್ಬಿಟ್ರೆ ಹೇಗೆ? ನಾವು ಏನೋ ಕಮಿಷನ್ ಅಂತ ಪುಡಿಗಾಸ್ ಅಷ್ಟೇ ತೊಗೊಂಡಿರೋದು, ಅದನ್ನು ಬೇಕಾದ್ರೆ ವಾಪಸ್ ಕೊಡ್ಬೋದು. ಆದರೆ ಮಿಕ್ಕಿದ ದುಡ್ಡೆಲ್ಲ ಅವನೇ ತಾನೇ ಎತ್ಕೊಂಡು ಹೋಗಿರೋದು. ನಾನು ಹೆಂಗೆ ತೀರ್ಸೋಕ್ಕಾಗತ್ತೆ ಮೇಡಮ್ ಅವರೇ? ನಿಮಗೆ ನಿಜವಾಗ್ಲೂ ಬುದ್ಧಿ ಬಂದಿದೆ, ನೀವು ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದ್ದೀರಾ ಅಂತ ನಂಬಿ ಆ ದುಡ್ಡನ್ನ ನಾನೇ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನೀವು ಮೋಸ ಮಾಡಿರೋದು ಅಪ್ಪನ ಹೆಸರು ಹೇಳ್ಕೊಂಡು, ಅದಕ್ಕೋಸ್ಕರ ನಾನು ಈ ದುಡ್ಡನ್ನ ತೀರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಪ್ಪನ ಹೆಸರಿಗೆ ಧಕ್ಕೆ ಬರಬಾರ್ದು. ಇನ್ನೊಂದ್ಸಲ ಏನಾದರೂ ಅಪ್ಪನ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿದ್ರೋ
ಜನ್ಮ ಜಾಲಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ನೀವು ನಮ್ಮ ಕಣ್ಣೆದುರಿಗೆ ಸಾಕ್ಷಾತ್ ದೇವತೆ ಥರ ಕಾಣಿಸ್ತಾ ಇದ್ದೀರಾ. ಚಾಮುಂಡೇಶ್ವರಿನೇ ಬಂದು ನಮ್ಮಿಬ್ಬರನ್ನ ಕಾಪಾಡ್ತಿರೋ ಹಾಗನ್ನಿಸ್ತಾ ಇದೆ ನನಗೆ. ಚಾಮುಂಡೇಶ್ವರಿಗೆ ಕಾಪಾಡೋದಕ್ಕೂ ಗೊತ್ತು, ಸಂಹಾರ ಮಾಡೋದಕ್ಕೂ ಗೊತ್ತು. ಅದು ನಮಗೆ ಗೊತ್ತು ಮೇಡಮ್. ನೀವೀಗ ಮಾಡ್ತಾ ಇರೋ ಉಪಕಾರ, ನಿಮ್ಮ ಋಣ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಮೇಡಮ್. ನೀವು ಏನು ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ. ಈ ಋಣ ತೀರ್ಸೋದಕ್ಕೆ ನಿಮಗೊಂದು ದಾರಿನೂ ಇದೆ. ನಾನು ಇಷ್ಟೆಲ್ಲ ನಿಮಗೋಸ್ಕರ ಮಾಡ್ತಿರೋದ್ರಿಂದ ನೀವು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ನಮ್ಮಿಂದ ಕೆಲಸ ಆಗ್ಬೇಕಾ ಮೇಡಮ್ ಅವರೇ? ಹೇಳಿ, ಅದೇನು ಅಂತ ಹೇಳಿ. ನಮ್ಮ ಪ್ರಾಣ ಬೇಕಾದರೂ ಕೊಟ್ಟು ಮಾಡ್ತೀವಿ. ಮೇಡಮ್ ಅವರೇ, ನಿಮ್ಮ ಮಾತು ಅಂದರೆ ನಮಗೆ ವೇದ ವಾಕ್ಯ ಇದ್ದಂಗೆ. ನೀವು ಕಾಲಲ್ಲಿ ತೋರಿಸಿದ ಕೆಲಸನ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಹೇಳಿ, ಅದೇನಾಗಬೇಕು ಅಂತ. ಹಾಗಾದರೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು ಮೇಡಮ್ ಅವರೇ? ನೀವಿಬ್ರು ಧನಲಕ್ಷ್ಮಿ ಅದಕ್ಕೆ ಹಾಗೆ ಐಶು ಪುಟ್ಟ, ನೀವಿಷ್ಟು ಜನ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬೇಕು.